ನಮ್ಮ ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಗರದ ಪೇಟೆ ಒಳಗೆ ಮುಸಲ್ಮಾನರು ಹಿಂದೂ ಅಂಗಡಿಗೆ ನುಗ್ಬಿಟ್ಟು ಹೊಡಿತಾರೆ, ನೀನು ಹನುಮಾನ್ ಚಾಲೀಸ ಹಾಕಿದ್ಯಾ, ಇದು ಅಜಾನ್ಗೆ ಹೋಗೋ ನಾವು ಹೀಗೆ ಇದ್ಬಿಟ್ರೆ ಹಿಂದೂಗಳು ನಾವು ಏನಾಗುತ್ತೆ, ಆತ್ಮರಕ್ಷಣೆ ಮಾಡ್ಕೊಳ್ಳೋದು ನಮ್ಗೆ ಹಕ್ಕಿದೆ, ಸಂವಿಧಾನನ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಥರ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದಾಗ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಕಾಂಗ್ರೆಸ್ ಅಂದರೆ ಹಿಂದೂಗಳು ಏನೇ ತಪ್ಪು ಮಾಡಿದ್ರು ಹಿಂದೂಗಳದೇ ತಪ್ಪು ಜಾಸ್ತಿ. ಯಾಕೆಂದರೆ ಬಹುಸಂಖ್ಯಾತರು ಮುಸಲ್ಮಾನರು ಏನೇ ಮಾಡಿದ್ರು ಸರಿ, ಅವರಿಗೆ ನಾವು ರಕ್ಷಣೆ ಕೊಡಬೇಕು, ಅವ್ರನ್ನ ಜೋಪಾನವಾಗಿ ಕಾಯಬೇಕು, ಅವ್ರಿಗೆ ಇಲ್ಲಿ ಸಲ್ಲದ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿನ ಬೆಳೆಸ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ, ಮತ್ತು ಈ ಮುಸಲ್ಮಾನರು ಏನಿದ್ದಾರೆ ಶರಿಯತ್ ಲಾನ್ ಹಗಲೆಲ್ಲ ಹೇಳ್ತಾರೆ. ಶರಿಯತ್ ಲಾನ್ ಏನಾಗಿದೆ, ನಮ್ಮ ಸಂವಿಧಾನದಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಿ. ಶರಿಯತ್ ಲಾನಲ್ಲಿ 2 ಮದುವೆ ಆಗ್ಬೋದು, 10 ಮಕ್ಕಳು ಹುಟ್ಟಿಸ್ಬೋದು. ಆದರೆ ಹಿಂದೂಗಳು ಮಾತ್ರ ಒಂದೇ ಮದುವೆ ಆಗಬೇಕು. 2 ಮದುವೆ ಆದರೆ ಅಪರಾಧ, ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಮತ್ತು 2 ಮಕ್ಕಳು ಹುಟ್ಟಿಸ್ಬೇಕು, ಮನೆಗೊಂದು, ಇದೇನೋ ಗಂಡೊಂದು, ಆರತಿಗೊಂದು, ಕೀರ್ತಿಗೊಂದು ಏನೇನು ಹೇಳ್ತಾರೆ, ಗೋಡೆ ಮೇಲೆಲ್ಲ ಬರೆದಿದ್ದಾರೆ. ಹೀಗಾಗ್ಬಿಟ್ಟು ಏನಾಗಿದೆ, ಹಿಂದೂಗಳು ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಪೂರಕವಾಗಿ ಕೆಲಸಗಳು ಮಾಡ್ತವೆ. ಡೈರೆಕ್ಟಾಗಿ ಕೆಲಸ ಮಾಡ್ತವೆ, ಇಂಡೈರೆಕ್ಟಾಗಿ ಹೇಗೆ ಕೆಲಸ ಮಾಡ್ತವೆ ಅಂತ ಹೇಳೋದು. ಬನ್ನಿ, ಇಲ್ಲೇನಾಗಿದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಿಡಿದು ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. ನೋಡಿ ಏನಾಗುತ್ತೆ, ಅದು ಅತ್ಯಂತ ಪ್ರಭಾವಿ ಮುಸಲ್ಮಾನರೊಬ್ಬರು ಇದ್ದಾರೆ, ಅವ್ರ ಪಕ್ಕದ ಕಾನ್ಸ್ಟಿಟ್ಯೂನ್ಸಿನವರು, ಅವರು ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಇವಾಗ ಜನತಾದಳದಿಂದ ಹೋಗಿ ಕಾಂಗ್ರೆಸ್ಸಲ್ಲಿ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಅವ್ರ ಹಿಂಬಾಲಕರು ಇರ್ಬೋದು, ಅಥವಾ ಅವರು ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಹಿಂಬಾಲಕರಾಗಿರೋರು ಇರ್ಬೋದು. ಏನಾಗುತ್ತೆ, ಇವ್ರು ಬಂದ್ಬಿಟ್ಟು ಅಜಾನ್ಗೆ ಹೋಗ್ತಿರ್ಬೇಕಾದ್ರೆ ಹನುಮಾನ್ ಚಾಲೀಸ ನಿನ್ನ ಅಂಗಡಿ ಒಳಗೆ ಹಾಕಿ ತಪ್ಪು ಅಂತ ಹೊಡೆಯೋ ಲೆವೆಲ್ಗೆ ಹೋಗಿದ್ದಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಇವರಿಗೆ ಸಪೋರ್ಟ್ ಇದೆ, ಹಿಂಬಾಗಿಲಿನ ಸಪೋರ್ಟ್ ಇದೆ. ಅವ್ರಿಗೆ ಏನಾಗುತ್ತೆ ಅಂತಂದರೆ 2 ದಿವಸ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ, ಜೈಲಲ್ಲಿ ಇರ್ತಾರೆ, ಮಾನಸ ಬೇಲಲ್ಲಿ ಬರ್ತಾರೆ. ನಮ್ಮ ಹಿಂದೂಗಳು ಆಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಹೆಣ್ಣು ಕೊಡೋದಿಲ್ಲ ರೀ ನಾವು. ಈ ಥರ ಪರಿಸ್ಥಿತಿ ಇದೆ. ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ, ನಮಗೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಆಶ್ರಯ ಇದೆಯಾ, ಇದು ನಮ್ಮದ ದೇಶ ಅಂತ ಬರುತ್ತೆ. ಹೀಗೆ ಬೆಳೆದುಬಿಟ್ರೆ 2047 ಅಲ್ಲ ಅಂದರೆ 2075ಕ್ಕೆ ನಾವು ಕಂಪ್ಲೀಟ್ ಇಸ್ಲಾಮಿಕ್ ರಾಷ್ಟ್ರ ಆಗ್ಬಿಡ್ತೀವಿ. ಆ ದೃಷ್ಟಿಯಿಂದ ಬನ್ನಿ, ನಾವು ಎಚ್ಚೆತ್ಕೋಬೇಕಾದಂಥ ಸಮಯ ಬಂದಿದೆ. ನಾವು ನರೇಂದ್ರ ಮೋದಿಯವರು ಏನಿದ್ದಾರೆ ಪ್ರಧಾನಮಂತ್ರಿಯಾಗಿ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ವಿಶ್ವಗುರು ಆಗಿ ಹೊರಟಿದ್ದಾರೆ. ಮತ್ತು ಇಡೀ ಪ್ರಪಂಚ ಎಲ್ಲ ಸಮಸ್ಯೆಗಳಿಗೂ ನರೇಂದ್ರ ಮೋದಿ ಸೊಲ್ಯೂಷನ್ ಕೊಡ್ತಾರೆ, ಭಾರತ ಸೊಲ್ಯೂಷನ್ ಕೊಡುತ್ತೆ, ಹಿಂದೂಸ್ತಾನ್ ಸೊಲ್ಯೂಷನ್ ಕೊಡುತ್ತೆ ಅಂತ ಒಂದು ನಂಬಿಕೆ ಬಹಳ ಗಟ್ಟಿಯಾಗಿ ಬೆಳೀತಾ ಇದೆ. ಇದು ಶಾಶ್ವತವಾಗಿರಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು. ನೋಡಿ, ಚೈನಾ ಸಣ್ಣ ಪುಟ್ಟ ಗಲಾಟೆ ಮಾಡ್ತು ಗಲ್ವಾನಲ್ಲಿ, ಅದು ತಪ್ಪಿಸಿದ್ರು. ಆವಾಗಿಂದ ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ಥರ ಪಾಕಿಸ್ತಾನ ಏನಾಗಿದೆ, ಬಾಲಾಕೋಟ್ ಸ್ಟ್ರೈಕ್ ಆದಮೇಲೆ, ಅಭಿನಂದನ್ ಏರೋಪ್ಲೇನ್ ಎಪಿಸೋಡ್ ಆದಮೇಲೆ, ಯುದ್ಧ ವಿಮಾನಗಳ ಎಪಿಸೋಡ್ ಆದಮೇಲೆ ಅಭಿನಂದನ್ ವಾಪಸ್ ಬಂದರು. ಮತ್ತು ಅವ್ರಿಗೆ ಪ್ರಮೋಷನ್ ಸಿಕ್ತು, ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗವಹಿಸಿದ್ರು. ಮತ್ತು ಇಡೀ ಪ್ರಪಂಚ ಹೆಮ್ಮೆಯಿಂದ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸನ ಶ್ಲಾಘಿಸ್ತು. ಏನು ಮಾಡಿದ್ರು ನರೇಂದ್ರ ಮೋದಿ ಅಂತಂದರೆ, ನೋ ಫಸ್ಟ್ ಸ್ಟ್ರೈಕ್ ಅನ್ನೋದು ವಾಜಪೇಯಿ ಮಾಡಿರ್ತಕ್ಕಂಥ ಒಂದು ಪಾಲಿಸಿ. ಅದನ್ನ ಇಟ್ಕೊಂಡು ಯಾವಾಗ ಅಭಿನಂದನ್ನ ಇವರು ಸೆರೆ ಹಿಡಿತಾರೆ, ಇವ್ರು ಹೇಳ್ತಾರೆ, ಇವತ್ತು ಸಂಜೆ 4 ಗಂಟೆ ಒಳಗೆ ಅಭಿನಂದನ್ ಏನೋ ನಮ್ಮ ದೇಶದೊಳಗೆ ಬರಲಿಲ್ಲ ಅಂತಂದರೆ ಪಾಕಿಸ್ತಾನ ನಾಶ ಮಾಡಿಬಿಡ್ತೀವಿ ಅಂತ ಸೂಚನೆ ಕೊಟ್ಬಿಡ್ತಾರೆ. ಯಾರು ಹೇಳಿದ ಮಾತು ಕೇಳಲ್ಲ, ಅಮೆರಿಕ ಹೇಳಿದ ಮಾತು ಕೇಳಲ್ಲ, ರಷ್ಯಾ ಹೇಳಿದ ಮಾತು ಕೇಳಲ್ಲ, ಯಾರು ಹೇಳಿದ ಮಾತು ಕೇಳಲ್ಲ. ಸಾಯಂಕಾಲ ಆಟ ಹಾಕೋದು ಗ್ಯಾರಂಟಿ, ಅಭಿನಂದನ್ ಬಿಡಲಿಲ್ಲ. ಅವ್ರೇನು ಮಾಡ್ತಾರೆ, ಹುಚ್ಚೋಗಿ ಕಂಡು ಬಿಡ್ತಾರೆ, ಮೋದಿನೇ ಮಾರ. ಜನ ಬಡ್ಕೋತಾ ಇದ್ದರೆ ಆ ಇಮ್ರಾನ್ ಖಾನ್ ಇರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪಾಕಿಸ್ತಾನ ಪಾರ್ಲಿಮೆಂಟ್ ಇರ್ಬೋದು, ಏನು ಮಾಡಿ ಒಕ್ಕೂರ್ನ ನಿರ್ಣಯ ತಗೊಂಡು ಅಭಿನಂದನ್ನ ಬಿಡಿಸ್ಬಿಟ್ಟು ಕಳಿಸ್ತಾರೆ. ನೋಡಿ, 3 ಇನ್ಸಿಡೆಂಟ್ಗಳು ಹೇಳ್ತಿದ್ದೀನಿ. ಬದಾಯೂನಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಯಿತು, ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡಿ ಹಾಕ್ತಾರೆ, ಹಿಂದೂಗಳನ್ನ ಕೊಲೆ ಮಾಡಿದ್ರು. ಅಲ್ಲಿ ಪೊಲೀಸರು ಏನು ಮಾಡಿದ್ರು, ಎನ್ಕೌಂಟ್ರಲ್ಲಿ ಒಬ್ಬನ ಸಾಯಿಸಿದ್ರು, ಇನ್ನೊಬ್ಬ ಓಡೋಗಿದ್ದಾನೆ. ಇದು ಸರಿ ಅನ್ನೋದನ್ನು ಯಾರಿಗಾದ್ರು ಸರಿ ಅನಿಸಿದ್ರೆ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಿ ಮತ್ತೊಮ್ಮೆ ಗೆಲ್ಲಿಸಿ. ಇದಲ್ಲದೆ ಬನ್ನಿ, ಅಜಾನ್ ಬಗ್ಗೆ ಹೇಳಬೇಕು. ಅಜಾನ್ ಬಗ್ಗೆ ಅಂದರೆ, ಬೆಂಗಳೂರಿನಲ್ಲಿ ನಗರದ ಪೇಟೆಯಲ್ಲಿ ನಾವು ಹನುಮಾನ್ ಚಾಲೀಸ ಹಾಕಿದ್ದು ನಾವು ಅಂಗಡಿನಲ್ಲಿ. ಮುಖೇಶನ ಇದು ಒಬ್ಬ ಸಣ್ಣ ವ್ಯಾಪಾರಿ ಆತ. ಏನು ಅಂತಂದರೆ ಮೊಬೈಲು, ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಇದು ಮಾಡೋದು. ಅವ್ರಿಗೆ ಅಜಾನ್ ಸಮಯ ಇದು, ನೀನು ಹನುಮಾನ್ ಚಾಲೀಸ ಹೇಳಬಾರ್ದು ಅಂತ ಗಲಾಟೆ ಆಗುತ್ತೆ. ಟಿ ವಿನಲ್ಲಿ ಹೊಡೆದಾಟ ಎಲ್ಲ ನೋಡಿದ್ದೀವಿ. ಏನಾಗಿದೆ ಅದನ್ನು ಸಹ ಮುಚ್ಚಾಕ್ಬಿಡ್ತಾರೆ. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಗಳು ನೋಡಿ, ನಮ್ಮಲ್ಲಿ ಏನಾಗುತ್ತೆ, ಹಿಂದೂಗಳಿಗೆ ಶತ್ರುಗಳಾಗಿದ್ದೀವಿ. ನಮ್ಮ ದೇಶದ ಹಣೆ ಬರನೇ ಇಷ್ಟ ಅನಿಸುತ್ತೆ.
ಇದು ಚರಿತ್ರೆಯಲ್ಲಿ ಬೇಕಾದಷ್ಟು ಹೇಳ್ಬೋದು ನಾವು, ಬಟ್ ತುಂಬ ದೊಡ್ಡದಾಗತ್ತೆ ಆ ದೃಷ್ಟಿಯಿಂದ ಹೇಳ್ತಿಲ್ಲ. ಏನು ಅಂತಂದರೆ ಪೃಥ್ವಿರಾಜ್ ಜಯಚಂದ, ರಾಣಾ ಪ್ರತಾಪ್ ಸಿಂಗ್ ಇದನ್ನೆಲ್ಲ ಹೇಳಿದ್ರೆ ಏನಾಗುತ್ತೆ, ಹಿಂದೂಗಳು ಯಾವಾಗಲೂ ಹಿಂದೂ ಸ್ಥಾನಕ್ಕೋಸ್ಕರ ಹಿಂದೂಗಳು ಮೈಂಡ್ ಸೆಟ್ ಗೆಲ್ಲಿ ಅಂತ ಯಾರ್ಯಾರು ಹೋರಾಡಿದ್ದಾರೆ ದುರಂತದಲ್ಲೇ ಎಂಡಾಗಿದೆ. ನರೇಂದ್ರ ಮೋದಿಯವರು ಬಂದಿದ್ದಾರೆ, ಡೆಮಾಕ್ರೆಟಿಕ್ ವೇನಲ್ಲಿ ಇದ್ದೀವಿ ನಾವು. ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು, ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂದರೆ ಇವತ್ತು ಸಹ ಇಂಡಿಯಾ ದೇಶದಲ್ಲಿ 100ಕ್ಕೆ 75ಕ್ಕಿಂತ ಹೆಚ್ಚು ಪರ್ಸೆಂಟೇಜಲ್ಲಿ ನಾವು ಹಿಂದೂಗಳಿವಿ. ನಮ್ಮ ಆಶಯಗಳಿಗೆ ಪೂರಕವಾದ ಸಂವಿಧಾನ ಇರಬೇಕು, ನಮ್ಮ ಆಶಯಗಳಿಗೆ ಪೂರಕವಾಗಿ ರಾಜಕಾರಣಿಗಳು ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಇದು ಹಿಂದೂಗಳಿಗೆ ಪೂರಕವಾಗಿಲ್ಲ. ಬನ್ನಿ, ಲೋಕಸಭೆ ಎಲೆಕ್ಷನ್ ಆಗಿದೆ, ಕರ್ನಾಟಕದಿಂದ 28 ಜನ ಎಂ ಪಿಗಳನ್ನ ಗೆಲ್ಲಿಸ್ತಕ್ಕಂಥ ಅವಕಾಶ ಇದೆ. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಹಿಂದೂಗಳ ಆಶಯಗಳಿಗೆ ಪೂರಕವಾಗಿರ್ತಕ್ಕಂಥ ಡೆಮಾಕ್ರಸಿಗೆ ಪೂರಕವಾಗಿರ್ತಕ್ಕಂಥ ಡೆಮಾಕ್ರಸಿಯ ತತ್ವಗಳನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನ ನಾವು ಬೆಂಬಲಿಸೋಣ. ನರೇಂದ್ರ ಮೋದಿಯವರಿಗೆ 20ಕ್ಕಿಂತ ಹೆಚ್ಚು ಸೀಟುಗಳನ್ನ ಕರ್ನಾಟಕದಿಂದ ಗೆದ್ದು ತೋರಿಸಿ ನಮ್ಮ ಶಕ್ತಿನ ತೋರಿಸೋಣ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮಾಡ್ತಾಯಿದ್ವಿ. ಏನು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂದರೆ 28 ಸೀಟುಗಳಲ್ಲಿ 20ಕ್ಕೆ ಹೆಚ್ಚು ಸ್ಥಾನಗಳಲ್ಲಿ ನಾವು BJPಯನ್ನು ಗೆಲ್ಲಿಸಬೇಕು. ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಡೆಮಾಕ್ರಸಿಯ ಮೊದಲನೇ ತತ್ವ. ಎರಡನೇ ತತ್ವ ಏನು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ. ಬಹುಮತಕ್ಕೆ ಮಾನ್ಯತೆ ತೋರಿಸ್ಬೇಕಾದ್ರೆ ಯುದ್ಧಗಳೆಲ್ಲ ಅತ್ಯಂತ ದೊಡ್ಡ ಯುದ್ಧ ಇದು. ಏನು ಪ್ರಜಾಪ್ರಭುತ್ವದ ಯುದ್ಧ, ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹಬ್ಬ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು. ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತಾಯಿದ್ವಿ. ಪ್ರಜಾಪ್ರಭುತ್ವದಲ್ಲಿ, ನಾಗರಿಕ ಸಮಾಜದಲ್ಲಿ, ನಾಗರಿಕ ದೇಶದಲ್ಲಿ ಅತ್ಯಂತ ದೊಡ್ಡ ಯುದ್ಧ ನಡೀತಾ ಇದೆ. ಇದು ಬುಲೆಟ್ ತಗೊಂಡು ಯುದ್ಧ ನಡೀತಿರೋದಲ್ಲ, ಕುದುರೆಗಳ ಮೇಲೆ ಬಂದು ಯುದ್ಧ ಮಾಡ್ತಿರೋದಲ್ಲ, ಕತ್ತಿ ಗುರಾಣಿಗಳನ್ನ ಹಿಡ್ಕೊಂಡು ಯುದ್ಧ ಮಾಡ್ತಿರೋದಲ್ಲ. ಬನ್ನಿ, ಬ್ಯಾಲೆಟ್ ಪೇಪರ್ ಯುದ್ಧ ಅಂದರೆ ಶಾಂತಿಯುತವಾಗಿ ಯುದ್ಧ ನಡೀತಾ ಇದೆ. ನಾವೆಲ್ಲರೂ ಸಹ ಯುದ್ಧದಲ್ಲಿ ಭಾಗವಹಿಸೋಣ, ಯುದ್ಧ ಮಾಡೋಣ ಅಂತಂದರೆ ಯಾರು ದೇಶಭಕ್ತರಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸ್ಬೇಕು ಅಂತಂದರೆ ನಿಮ್ಮ ಕಾಲದಲ್ಲಿ ನರೇಂದ್ರ ಮೋದಿ ಅಂಥವ್ರು ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದಾರೆ. ಇದು ನಿಮ್ಮೆಲ್ಲರ ಪುಣ್ಯ. ಏನೋ ರಾಮ ಇದ್ದಂತೆ, ಕೃಷ್ಣ ಇದ್ದಂತೆ, ವಿವೇಕಾನಂದರು ಇದ್ದಂತೆ, ಬಸವಣ್ಣವರು ಇದ್ದರಂತೆ ಹೇಳ್ತೀವಿ ಹೀಗೆಲ್ಲ. ಆದರೆ ನಿಮ್ಮೆಲ್ಲರ ಕಾಲದಲ್ಲಿ ಕಂಟೆಂಪ್ರರಿ ಸಮಕಾಲೀನರಾಗಿ ನರೇಂದ್ರ ಮೋದಿಯವರು ಇದ್ದಾರೆ. ಇಂಥವ್ರನ್ನ ಸೋಲಿಸಬಾರ್ದು. ಇಂಥವ್ರು ಇಸ್ ಬಾರ್, ಈ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಏನು ಅಂತಂದರೆ 2/3 ಮೆಜಾರಿಟಿ ಬರೋ ಹಾಗೆ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಬರೀ ಓಟ್ ಹಾಕೋದು ಸಾಲದು, ಓಟ್ ಹಾಕೋಕ್ಕೆ ಪೂರಕವಾದಂಥ ವಾತಾವರಣನ ನಿರ್ಮಾಣ ಮಾಡಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.